ನಗರದ ಜನರ ಅಚ್ಚುಮೆಚ್ಚಿನ ತಾಣ ಲಾಲ್ಬಾಗ್. ನಿತ್ಯ ಸಾವಿರಾರು ಜನ ಲಾಲ್ಬಾಗ್ಗೆ ಬರ್ತಾರೆ. ವಾಕಿಂಗ್, ಜಾಗಿಂಗ್, ಉತ್ತಮ ಗಾಳಿ ಸೇವನೆಗಾಗಿಯೂ ಲಾಲ್ಬಾಗ್ಗೆ ಬರ್ತಾರೆ. ಆದರೆ ಲಾಲ್ಬಾಗ್ನ ಕಾಂಪೌಂಡ್ ಮತ್ತು ಹೊರಾಂಗಣದಲ್ಲಿ ಈಗ ಕಸದ ರಾಶಿ ರಾರಾಜಿಸ್ತಾ ಇದೆ. ಲಾಲ್ಬಾಗ್ ಸಿದ್ದಾಪುರದ ರಸ್ತೆ ಬದಿಯಲ್ಲಿ ಕಸ ಮತ್ತು ಕಸದ ಗಾಡಿಗಳು ನಿಂತಿದ್ದು ಜನ ಮೂಗು ಮುಚ್ಚಿಕೊಂಡು ತಿರುಗಾಡುವ ಸ್ಥಿತಿ ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಬೆಂಗಳೂರಿನ ಆಕ್ಸಿಜನ್ ಪ್ಲಾಂಟ್ ಸಸ್ಯಕಾಶಿ ಅಂತಾನೆ ಕರೆಸಿಕೊಳ್ಳುವ ಲಾಲ್ಬಾಗ್ನ ಸುತ್ತಮುತ್ತ ಕಸ ಸುರಿಯೋ ಸಂಖ್ಯೆ ತುಂಬಾನೇ ಜಾಸ್ತಿ ಆಗಿದೆ. ಸಿಕ್ಕ ಕಡೆ ಕಸವನ್ನ ಹಾಕಿ ಹೋಗ್ತಾ ಇದ್ದಾರೆ. ನಾನೀಗ ಸದ್ಯಕ್ಕೆ ಅಲ್ಲೇ ಇದ್ದೀನಿ. ಒಂದು ರಿಯಾಲಿಟಿ ಚೆಕ್ ಮೂಲಕ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇದು ನೋಡ್ತಾ ಇದ್ದೀರಾ ನೀವು, ಇದು ಲಾಲ್ಬಾಗ್ನ ಒಂದು ಕಾಂಪೌಂಡ್, ಹಸಿರುಮಯವಾಗಿ ಕಾಣ್ತಾ ಇರ್ತಕ್ಕಂಥ ಕಾಂಪೌಂಡ್ನ ಬಳಿ ಯಾವ ರೀತಿ ಕಸ ಬಿದ್ದಿದೆ ಅಂತಕ್ಕಂಥ ನೀವು ಗಮನಿಸ್ತಾ ಇದ್ದೀರಾ. ಇಲ್ಲಿ ಹೋರಾಟ ಮಾಡ್ತಕ್ಕಂಥ ಒಂದಷ್ಟು ವಾಹನ ಸವಾರರು ಎಲ್ಲಿಂದಲೋ ಕಸವನ್ನ ತಗೊಂಡು ಬಂದು ಇಲ್ಲಿ ಸುರಿದು ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದು ದುರಂತ ಅಂತಾನೆ ಹೇಳಬೇಕು. ಲಾಲ್ಬಾಗ್ ಅಂದ್ರೆ ಅದನ್ನ ಹಸಿರುಮಯವಾಗಿದೆ, ಅಲ್ಲಿ ಸ್ವಲ್ಪ ಶುಚಿತ್ವವನ್ನು ಕಾಪಾಡ್ಕೊಳ್ಬೇಕು. ಆದರೆ ಈ ಬಗ್ಗೆ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಕಂಪ್ಲೇಂಟ್ ಮಾಡಿದ್ರು ಕೂಡ ಎಲ್ಲಿಂದನೋ ಬಂದು ಕಸವನ್ನು ಸುರಿಯುವ ಸಂಖ್ಯೆ ತುಂಬಾನೇ ಜಾಸ್ತಿ ಆಗ್ತಿದೆ ಅಂತ ಹೇಳಿ ಕೇಳಿ ಬರ್ತಾ ಇದೆ. ಇನ್ನು ಪಕ್ಕದ ಬದಿಯಲ್ಲೂ ಕೂಡ ಎರಡೂ ಬದಿ ರಸ್ತೆಯಲ್ಲೂ ಕೂಡ ಕಸ ಕಾಣ ಸಿಗ್ತದೆ. ನೀವು ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಫುಟ್ಪಾತ್ ಇಲ್ಲಿ ಜನ ಹೋರಾಟ ಮಾಡಕ್ಕೆ ಆಗದೆ ಇರುವಷ್ಟು ಇಲ್ಲಿ ಕಸವನ್ನ ಸುರಿದು ಹೋಗ್ತಾ ಇದ್ದಾರೆ. ಇನ್ನು ತ್ಯಾಜ್ಯಗಳನ್ನು ಕೂಡ ಇಲ್ಲಿ ಸುರಿತಾ ಇದ್ದಾರೆ. ಈ ಬಗ್ಗೆ BBMP ಅಧಿಕಾರಿಗಳು ಇನ್ನೂ ಗಂಭೀರವಾಗಿ ಇದನ್ನ ತೆಗೆದುಕೊಂಡಿಲ್ಲ. ಹೀಗಾಗಿ ಸಾಕಷ್ಟು ಅನಾರೋಗ್ಯಕರ ವಾತಾವರಣ ಇರೋದ್ರಿಂದ ಇಲ್ಲಿನ ಸ್ಥಳೀಯರು ಇಲ್ಲಿ ವಾಸ ಮಾಡೋದಕ್ಕೆ ತುಂಬಾನೇ ಕಷ್ಟಪಡ್ತಾ ಇದ್ದಾರೆ. ಈ ಬಗ್ಗೆ ಹೇಳ್ಕೊಂಡ್ರು ಕೂಡ ಸರಿಯಾದ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆ ಲಾಲ್ಬಾಗ್ನ ಒಂದು ಕಾಂಪೌಂಡ್ ಏನಿದೆ, ಆ ಸುತ್ತಮುತ್ತ ಲಾಲ್ಬಾಗ್ನ ಹೊರಾಂಗಣ ಕಸವನ್ನ ಹಾಕ್ತಾ ಇರೋದ್ರಿಂದ ಸಾಕಷ್ಟು ಸಮಸ್ಯೆಗಳಿಗೆ, ಅನಾರೋಗ್ಯಕ್ಕೆ ಇದು ಕಾರಣವಾಗ್ತಾ ಇರೋದ್ರಿಂದ ಇನ್ನಾದರೂ ಕೂಡ BBMP ಅಧಿಕಾರಿಗಳು ಇವಾಗ ಗಮನ ಹರಿಸಬೇಕು. ಅದಲ್ಲದೆ ಲಾಲ್ಬಾಗ್ನ ಒಂದು ಕಾಂಪೌಂಡ್ ಬಳಿ ಕಸದ ಲಾರಿಗಳು, ಕಸದ ಟೆಂಪೋಗಳು ಅಲ್ಲೇ ನಿಲ್ಲಿಸೋದ್ರಿಂದ ಮತ್ತಷ್ಟು ಕಸ ಸುರಿಯೋ ಸಂಖ್ಯೆ ಇಲ್ಲಿ ಅಧಿಕವಾಗ್ತಾ ಇದೆ ಅಂತ ಹೇಳ್ಬೋದು. ಇನ್ನಾದರೂ ಕೂಡ ಈ ಬಗ್ಗೆ BBMP ಅಧಿಕಾರಿಗಳು ಎಚ್ಚರ ವಹಿಸಿ ಶುಚಿತ್ವವನ್ನು ಕಾಪಾಡಬೇಕು ಅನ್ನೋದು ಎಲ್ಲರ ಒಂದು ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.